ಎಲ್ರಿಗೂ ನಮಸ್ಕಾರ. ಏನು ಇವತ್ತು ಮುಳಬಾಗಿಲು ತಾಲೂಕು ಎನ್ನುವಟ್ಟಲ್ಲಿ ಟೊಮೊಟೊ ಮಾರ್ಕೆಟ್ ಅಲ್ಲಿ ಒಂದು ಬೃಹತ್ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ. ಇದಕ್ಕೆ ನಮ್ಮ ವಂಶೋದಯ ಆಸ್ಪತ್ರೆ ಕೋಲಾರ ಮತ್ತು GEF ಕಣ್ಣಿನ ಆಸ್ಪತ್ರೆಯ ಒಂದು ಸಿಬ್ಬಂದಿ, ಅದೇ ರೀತಿ ಒಂದು ಕರ್ನಾಟಕ ಫುಡ್ ಬ್ಯಾಂಕ್ ಅವರು ಮತ್ತು ಎನ್ನುವಟ್ಟಲ್ಲಿ ಟೊಮೊಟೊ ಮಾರ್ಕೆಟ್ ಸಂಘದ ಎಲ್ಲ ಮಂಡಿ ಮಾಲೀಕರ ಸಹಯೋಗದಲ್ಲಿ ಈ ದಿನ ಮಾರ್ಕೆಟ್ ಅಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ. ಇದಕ್ಕೆ ಎಲ್ಲ ನಮ್ಮ ಮಾರ್ಕೆಟಿನ ಕಾರ್ಯದರ್ಶಿಯಾದ ಹಂಸಕಲಾ ಅವರು ಮೇಡಮ್ ಅವರು ಬಂದು ಮತ್ತು ಅವರ ಸಿಬ್ಬಂದಿ ನಿನ್ನೆ ಮೇಡಮ್ ಇಲ್ಲಿ ರೈತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಬೇಕಂತ ಕೇಳಿದಾಗ, ಸರ್ ರೈತರಿಗೂ ಕಾರ್ಮಿಕರಿಗೆ ಒಳ್ಳೆ ಸರ್, ನಾವು ಅಲ್ಲೇ ಇದ್ದು ಎಲ್ಲ ಚೆಕಪ್ ಅನ್ನ ಮಾಡಿಸೋಣ, ನಿಮ್ ಜೊತೆಲಿ ನಾವು ಇರ್ತೀವಿ ಅಂತೇಳಿ ಇವತ್ತು ಬೆಳಗ್ಗೆಯಿಂದ ಮೇಡಮ್ ಅವರು ಹಂಸಕಲಾ ಮೇಡಮ್ ಅವರು ಇಲ್ಲೇ ಇದ್ದು ಅವ್ರ ಸಿಬ್ಬಂದಿಯನ್ನು ಇಟ್ಕೊಂಡು ಏನೇ ಇಲ್ಲಿ ರೈತರಿಗೆ ಏನ್ ಬೇಕಾದ್ರೂ ಇಲ್ಲೂ ನಿಂತು ಒಳ್ಳೆ ಕೆಲಸ ಮಾಡ್ಕೊಟ್ಟಿದ್ರೆ ಅವರು ನಮ್ಮ ಮಾರ್ಕೆಟ್ ಇಂದ ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕಂದ್ರೆ ಇವತ್ತು ಮಾರ್ಕೆಟ್ ಇರ್ಬೇಕಂದ್ರೆ ರೈತರು ಮತ್ತು ಕಾರ್ಮಿಕರು ಮುಖ್ಯ. ಆ ಇಬ್ಬರು ಇದ್ರೆ ನಾವು ಏನನ್ನು ಮಾಡ್ಬೇಕಂದ್ರೂ ಸಹ ಅವರ ಒಂದು ಆರೋಗ್ಯವನ್ನು ನಾವು ಕಾಪಾಡಬೇಕು. ಅದಕ್ಕೋಸ್ಕರ ಇವತ್ತು ಪ್ರತಿ ತಿಂಗಳು ಒಂದು ಹೆಲ್ತ್ ಕ್ಯಾಂಪ್ ಅನ್ನ ಇಲ್ಲಿ ಮಾಡಿಸ್ತಾ ಇದ್ದೀವಿ. ಯಾಕಂದ್ರೆ ಕಾರ್ಮಿಕರು ಬೆಳಗ್ಗೆ ಬಂದ್ರೆ ಸಾಯಂಕಾಲವರೆಗೂ ಇರ್ತಾರೆ, ಅವ್ರ BP ಶುಗರ್ ಏನು ಗೊತ್ತಾಗಲ್ಲ, ನೋಡ್ಕೊಳ್ಳಲ್ಲ. ಇವಾಗ ಎಲ್ಲರೂ ಕರ್ಸ್ಕೊಂಡ್ ಬಂದು ಚೆಕ್ ಮಾಡಿಸ್ತಾ ಇದ್ದೀವಿ. ಇವತ್ತು ಸುಮಾರು 250 ಇಂದ 300 ಜನರಿಗೆ ಚೆಕಪ್ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಒಂದು ರೈತರು ಮತ್ತು ಕಾರ್ಮಿಕರು, ಮಂಡಿ ಮಾಲೀಕರು ಎಲ್ಲರೂ ಸಹ ಇದ್ದು ಇಲ್ಲಿ ಎಲ್ಲ ರೈತರನ್ನು ಕಾರ್ಮಿಕರು ಕರ್ಕೊಂಡ್ಬಂದು ಚೆಕ್ ಮಾಡಿಸಿ ಅವ್ರಿಗೆ ಏನೇ ಆರೋಗ್ಯ ಹೆಂಗೆ ಯಾವ ತರ ಇದೆ ಅಂತ ಡಾಕ್ಟರ್ ಕೇಳಿ ಈ ಮುಂದಿನ ಚಿಕಿತ್ಸೆ ಬೇಕಾದ್ರೆ ಈ ತರ ಅವ್ರು ಬರ್ಕೊಡ್ತಾರೆ, ಇಂಥ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸ್ಕೊಳ್ರಿ ಅಂತ. ಆ ತರ ಇವತ್ತು ನಮ್ಗೆ ಡಾಕ್ಟರ್ ಕೂಡ ವಂಶೋದಯ ಹಾಸ್ಪಿಟಲ್ ಅವರಿಂದ ಒಳ್ಳೆ ಒಂದು ಸೇವೆ ಆಗ್ತಾ ಇದೆ ನಮ್ಗೆ. ಯಾಕಂದ್ರೆ ಅವ್ರು ಮಾಡೋ ಸೇವೆ ಒಂದು ಮುಳಬಾಗಿಲು ತಾಲೂಕಲ್ಲಿ ನನಗೆ ಗೊತ್ತಂಗೆ ಎಲ್ಲ ಪಂಚಾಯತ್ ಆಗ್ಲಿ, ಒಂದು ಆಫೀಸ್ ಆಗ್ಲಿ, ಸ್ಕೂಲ್ ಆಗ್ಲಿ, ಅಲ್ಲಿ ಎಲ್ಲೂ ಸಹ ಹೋಗಿ ಬಡವರಿಗೆ ಕಾರ್ಮಿಕರಿಗೆ ಒಳ್ಳೆ ಆರೋಗ್ಯ ಕಾಪಾಡಬೇಕು, ಒಳ್ಳೆ ಸುರಕ್ಷಿತವಾಗಿರ್ಬೇಕು ಅಂತೇಳಿ ಇವತ್ತು ವಂಶೋದಯ ಹಾಸ್ಪಿಟಲ್ ಅವರು ಮಾತ್ರ ಒಳ್ಳೆ ಕೆಲಸ ಮಾಡ್ತಾರೆ. ನಿಜವಾಗ್ಲೂ ಅವ್ರಿಗೆ ನಮ್ಮ ಮಾರ್ಕೆಟ್ ಮತ್ತು ಎಲ್ಲ ರೈತ ಬಾಂಧವರು, ಕೂಲಿ ಕಾರ್ಮಿಕರು ಎಲ್ಲರಿಂದ ಅವ್ರ ಕೃತಜ್ಞತೆ ಸಲ್ಲಬೇಕು. ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತಾರೆ. ಇಂಥ ಒಳ್ಳೆ ಕೆಲಸ ಮಾಡಿದ್ರೆ ಮುಂದೆ ಪ್ರತಿ ವರ್ಷನೂ ಸಹ ಈ ತರ ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಇದಕ್ಕೆ ನಮ್ಮ ರೈತರು ಮತ್ತು ಕಾರ್ಮಿಕರು ಒಳ್ಳೆ ಒಂದು ಆರೋಗ್ಯನ ಕಾಪಾಡ್ಬೇಕು. ಯಾಕಂದ್ರೆ ನಾವು ಆರೋಗ್ಯ ಇದೆ, ನಮ್ಮ ಫ್ಯಾಮಿಲಿ ಆರೋಗ್ಯ ಇರುತ್ತೆ. ನಮ್ಮ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿರ್ಬೇಕಂದ್ರೆ ನಾವು ಆರೋಗ್ಯ ಇರಬೇಕು. ಯಾಕಂದ್ರೆ ಬೆಳಗ್ಗೆ ಬಂದು ಇಲ್ಲಿ ಕಾರ್ಮಿಕರು ಬಂದು ಬೆಳಗ್ಗೆ ಸಾಯಂಕಾಲವರೆಗೂ ಕಷ್ಟ ಬಿದ್ದು 1500 ಎತ್ಕೊಂಡು ಹೋಗಿ ಮಕ್ಕಳು ಮತ್ತು ಫ್ಯಾಮಿಲಿಯನ್ನ ಇದ್ ಮಾಡಿ ನೋಡೋದವ್ರು. ಅದಕ್ಕೆ ಅವ್ರು ಚೆನ್ನಾಗಿರ್ಬೇಕು. ಅವ್ರು ಚೆನ್ನಾಗಿದ್ರೆ ಫ್ಯಾಮಿಲಿ ಎಲ್ಲ ಚೆನ್ನಾಗಿರ್ತಾರೆ. ಮಕ್ಕಳು ಇವಾಗ ಓದಿಸ್ಬೇಕು ಅಂದ್ರೆ ಇವ್ರು ಇರ್ಬೇಕು. ಇವ್ರು ಇದ್ರೇನೆ ಏನು ಮಾಡಕ್ಕೂ. ಅದಕ್ಕೋಸ್ಕರ ನಾವ್ ಎಲ್ಲರನ್ನು ಕರ್ಕೊಂಡ್ಬಂದು ಇವತ್ತೊಂದು ಚೆಕಪ್ ಮಾಡಿಸಿ ಒಂದು ಆರೋಗ್ಯನ ಉಚಿತವಾಗಿ ಅದೇ ತಪಾಸಣೆ ಮಾಡ್ತೇವೆ. ಅದೇ ರೀತಿ ಅವ್ರಿಗೆ ಯಾವ ಮೆಡಿಸಿನ್ ಬೇಕಾದ್ರೂ ಸಹ ಉಚಿತವಾಗಿ ಮೆಡಿಸಿನ್ ಕೊಡಿಸ್ತಾ ಇದ್ದೇವೆ. ಒಳ್ಳೆ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ. ಸುಮಾರು 250 ಇಂದ 300 ಜನರು ಚೆಕಪ್ ಮಾಡ್ಕೊಂತ ಇದಾರೆ. ಇವತ್ತು ಹಾರ್ಟ್ ECG ಮಾಡಿದಾಗ ಹಾರ್ಟ್ ಪ್ರಾಬ್ಲಮ್ ಕೂಡ ಕೆಲವ್ರಿಗೆ ಬಂತು. ಇದು ಇಂಥ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸಿ, ಇಲ್ಲಂದ್ರೆ ಕೋಲಾರ ಹಾಸ್ಪಿಟಲ್ ಚೆಕ್ ಮಾಡಿಸಿ, ಇದು BP ಜಾಸ್ತಿ ಇದೆ, ಇದಕ್ಕೆ ಈ ಟ್ಯಾಬ್ಲೆಟ್ ತಗೊಳ್ರಿ, ಶುಗರ್ ಜಾಸ್ತಿ ಇದೆ, ಈ ಟ್ಯಾಬ್ಲೆಟ್ ತಗೊಳ್ರಿ, ಈ ಟ್ಯಾಬ್ಲೆಟ್ ತಗೊಂಡು ನಿಮ್ಗೆ ಏನ್ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತಾ ಇದಾರೆ ಡಾಕ್ಟರ್ ಕೂಡ. ಸೊ ಒಳ್ಳೆ ಒಂದು ತಪಾಸಣೆಯನ್ನು ನಡೀತಾ ಇದ್ದಾರೆ. ಇದಕ್ಕೆ ಎಲ್ಲಾ ರೈತ ಬಾಂಧವರು ಮತ್ತು ಎಲ್ಲರೂ ಇದಕ್ಕೆ ನಮ್ಮ ಮಂಡಿ ಮಾಲೀಕರು, ಮುಖ್ಯವಾಗಿ ನಮ್ಮ ಮಂಡಿ ಮಾಲೀಕರು ಇಲ್ಲೇ ಇದ್ದು ಎಲ್ಲರೂ ಕರ್ಸ್ಕೊಂಡ್ ಬಂದು ಇಲ್ಲಿ ಒಂದು ಚೆಕಪ್ ಮಾಡಿಸ್ತಾರೆ. ರೈತರಿಗೆ ಕಾರ್ಮಿಕರಿಗೆ ಒಳ್ಳೇದಾಯ್ತು. ಮುಂದಿನ ದಿನಗಳು ಸಹ ಇದೇ ತರ ಒಂದು ಕ್ಯಾಂಪ್ ಅನ್ನ ಕೂಡ ಮಾಡ್ತೀವಿ. ಇವತ್ತು ಅದೇ ತರ GEF ಕಣ್ಣಿನ ತಪಾಸಣೆ ಅದನ್ನೇ ಇಲ್ಲಿ ತಪಾಸಣೆ ಮಾಡಿಸ್ತಾ ಇದೀವಿ. ಅದಕ್ಕೆ ಏನನ್ನ ದೂರದೃಷ್ಟಿಯನ್ನ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಪೆಕ್ಸ್ ಕೂಡ ಗ್ಲಾಸ್ ಫ್ರೀ ಆಗಿ ಕೂಡ ಒಂದು ಇದ್ ಮಾಡಿದ್ದೀವಿ. ಅದು ಸುಮಾರು 8-10 ದಿವಸದಲ್ಲಿ ಅದ ಗ್ಲಾಸ್ ಕೂಡ ತರಿಸ್ತೀವಿ, ಕೊಡ್ತೀವಿ. ಇದಕ್ಕೆ ಮೆಡಿಸಿನ್ ಫ್ರೀ, ಗ್ಲಾಸ್ ಫ್ರೀ,
ಇಲ್ಲಿ ಎಲ್ಲಾ ಚೆಕಪ್ ಯಾವುದೇ ಚೆಕಪ್ ಕೂಡ ಫ್ರೀ ಇದೆ. ಸುಮಾರು ಈ ಎಲ್ಲಾ ಚೆಕಪ್ ಮಾಡ್ಕೊಂಡ್ರು ಯಾವ ಹಾಸ್ಪಿಟಲ್ಗೆ ಹೋದ್ರು 5,000 ರೂಪಾಯಿ ಆಗುತ್ತೆ. ಬಿಲ್ಲು 5,000 ಆಗುತ್ತೆ. ಒಂದು ECG, BP, ಶುಗರು ಇದೆಲ್ಲ ಫುಲ್ ಮೆಡಿಸಿನ್, ಕಣ್ಣಿನ ತಪಾಸಣೆ ಎಲ್ಲ ಮಾಡ್ಬೇಕಂದ್ರೆ ಸುಮಾರು 5,000 ರೂಪಾಯಿ ಆಗುತ್ತೆ. 5,000 ಕೂಡ 1 ರೂಪಾಯಿ ಕೂಡ ಕೊಡೋಷ್ಟಿಲ್ಲ, ಉಚಿತವಾಗಿ ಮಾಡ್ತಾ ಇರೋದು. ಇಂಥ ಶಿಬಿರಗಳನ್ನ, ಉಚಿತ ಶಿಬಿರ ಎಲ್ಲಾನ ನಡೀಲಿ, ಹೋಗಿ ನೀವು ತೋರಿಸ್ಕೋಬೇಕು, ಒಳ್ಳೇದಾಗತ್ತೆ. ನಮ್ಮ ಡಾಕ್ಟರ್ ಆದ ಪೂರ್ಣಚಂದ್ರ ರೆಡ್ಡಿ ಅವರು ನಮ್ಗೆ ನಿಜವಾಗ್ಲೂ ಒಳ್ಳೆ ಕೂತ್ಕೊಂಡ್ರೆ ಆ ಪೇಷಂಟ್ಗೆ ಯಾವ ತರ ಹೇಳ್ತಾ ಇದ್ರೆ ನಿಜವಾಗ್ಲೂ ನಿಧಾನಾಗಿ ನಿಮ್ BP ಈ ತರ ಇದೆ, ಶುಗರ್ ಈ ತರ ಇದೆ, ಒಳ್ಳೆ ನೀಟಾಗಿ ಹೇಳ್ತಾರೆ. ಈ ತರ ನೀನು ಮಾಡಿದ್ರೆ ನಿಂಗೆ ಏನು ಪ್ರಾಬ್ಲಮ್ ಆಗಲ್ಲ, ಇಲ್ಲ ನಿನ್ಗೆ ಏನಾದ್ರೆ ಈ ಟ್ಯಾಬ್ಲೆಟ್ ತಗೋಬೇಕಂತ ಕೂರ್ಸ್ಕೊಂಡು ನಿಧಾನ ಒಂದು 5-5 ನಿಮಿಷ ಒಬ್ಬೊಬ್ರು ಕೂರ್ಸ್ಕೊಂಡು ಮಾತಾಡಿ ಅವ್ರಿಗೆ ಯಾವ ತರ ಮೆಡಿಸಿನ್ ಬೇಕು ಅಂತ ಹೇಳ್ತಾ ಇದಾರೆ. ಇದಕ್ಕೆ ಅವ್ರಿಗೂ ಸಹ ನಮ್ಮ ಮಾರ್ಕೆಟ್ ಇಂದ ಅವ್ರಿಗೆ ಅಭಿನಂದನೆ ಸಲ್ಲಿಸೋಣ. ಯಾಕಂದ್ರೆ ಇಂಥ ಒಳ್ಳೆ ಕೆಲಸ ಡಾಕ್ಟ್ರು, ಅವ್ರ ಸಿಬ್ಬಂದಿ, ವಂಶೋದಯ ಅವರು ಒಂದು ಸಿಬ್ಬಂದಿ ಮತ್ತು ಕಣ್ಣಿನ GEF ಅವ್ರ ಸಿಬ್ಬಂದಿ ಎಲ್ಲರೂ ಬಂದು ನಮ್ಗೆ ರೈತರಿಗೂ ಮತ್ತು ಕಾರ್ಮಿಕರಿಗೂ ಒಳ್ಳೆಯ ಕೆಲಸ ಮಾಡ್ಕೊಡ್ತಾ ಇದ್ದಾರೆ. ಇಂಥ ಅವ್ರಿಗೆ ನಾವು ದೇವರು ಒಳ್ಳೇದಾಗ್ಲಿ ಅಂತ ಹೇಳಿ ಇವತ್ತು ನಮ್ಮ ಮಾರ್ಕೆಟಿನ ಕಾರ್ಯದರ್ಶಿಯಾದ ಹಂಸಕಲಾ ಮೇಡಮ್ ಕೂಡ ಸಹ ಇಲ್ಲೇ ಇದ್ದು ರೈತರ ಬಗ್ಗೆ ಒಳ್ಳೆಯ ಒಂದು ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. ಅದಕ್ಕೆ ಮಂಡಿ ಮಾಲೀಕರು ಮತ್ತು ಎಲ್ಲ ಸಾರ್ವಜನಿಕರು ಬಂದು ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ಎಲ್ರಿಗೂ ಸ್ವಾಗತ, ನಮಸ್ಕಾರ, ಜೈ ಹಿಂದ್.